ಈಗ ನೆಕ್ಸ್ಟ್ ರೆಸಿಪಿ ಏನು ಹೇಳ್ಕೊಡ್ತಿದ್ದೀರಾ ಸರ್? ಇವಾಗ ಬಂದು ರಾಗಿ ಲಸ್ಸಿ. ಒಂದೇನಂದ್ರೆ ಆವಾಗಲೇ ನಾವು ರಾಗಿ ಮಿಲೆಟ್ ಮಾಲ್ಟ್ ತೋರಿಸಿದ್ವಿ ಮಿಲೆಟ್ಟಿಂದ. ಸೊ ರಾಗಿಯಿಂದ ಸಿರಿಧಾನ್ಯದಲ್ಲಿ ಯಾವುದೂ ಮಾಡಿಲ್ಲ ನಾವು. ಸೊ ರಾಗಿ ಬಂದು ನಮ್ಮ ಕರ್ನಾಟಕದ್ದೇ ನಮ್ಮದು ಇದು. ಸೊ ಇವಾಗ ನಮ್ಮ ಪದಾರ್ಥನ ಹೆಂಗೆ ಲಸ್ಸಿ ರೂಪದಲ್ಲಿ ತೋರಿಸೋದು ಅಂತಾನೆ ಪ್ಲಾನ್ ಮಾಡೋದಾದ್ರೆ ಸರ್. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹಸಿಮೆಣಸಿನ್ಕಾಯಿ, ರಾಗಿ ಹಿಟ್ಟು, ಹಸಿ ಶುಂಠಿ, ಮೊಸರು. ರಾಗಿ ಲಸ್ಸಿ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲದನ್ನು ಕೂಡ ರೆಡಿ ಇದೆ, ಶುರು ಮಾಡೋಣ. ಹೌದು ಸರ್. ಇವಾಗ ರಾಗಿ ಹಿಟ್ಟನ್ನ ನೀರಲ್ಲಿ ಹಾಕಿ ಸ್ವಲ್ಪ ಚೆಂದಾಗಿ ಬೇಯಿಸ್ಕೊತಾ ಇದ್ದೀವಿ. ನಾವು ರಾಗಿನ ಮುದ್ದೆ ರೂಪದಲ್ಲಿ ಮಾಡ್ತೀವಿ, ನಾವು ರಾಗಿನ ರೊಟ್ಟಿ ರೂಪದಲ್ಲಿ ಮಾಡ್ತೀವಿ, ರಾಗಿನ ಲಸ್ಸಿ ರೂಪದಲ್ಲಿ ಅಂಬ್ಲಿ ತರ ಮಾಡ್ಕೋತೀವಿ. ಬಟ್ ರಾಗಿನ ಲಸ್ಸಿ ರೂಪದಲ್ಲಿ ಮಾಡೋದು ನಾವು ಸ್ವಲ್ಪ ಕಡಿಮೆನೆ. ಆಮೇಲೆ ಸಿಟಿ ಜನರಿಗೆ ರಾಗಿನ ಹೆಂಗೆ ತಿನ್ಸೋದು, ರಾಗಿನ ಹೆಂಗೆ ಮಿಲೆಟ್ನ ಮತ್ತೆ ರಾಗಿನ ಸಂಖ್ಯೆ ಸಿಟಿಯಲ್ಲಿ ಒಂದ್ ಸ್ವಲ್ಪ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ರಾಗಿ ರೊಟ್ಟಿನ ಕನ್ಸ್ಯೂಮ್ ಮಾಡ್ತಾರೆ, ಬಟ್ ಆದ್ರೆ ರಾಗಿನ ಬೇರೆ ಬೇರೆ ಫಾರ್ಮ್ ನಲ್ಲಿ ಹೇಗೆ ತಿನ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಾರೆ. ಕರೆಕ್ಟ್. ಇದರಿಂದ ಬೆನಿಫಿಟ್ಸ್ ಏನಿದೆ ಸರ್? ರಾಗಿ ಬಂದು ಹೈ ಇನ್ ಕ್ಯಾಲ್ಸಿಯಮು, ಲೋ ಇನ್ ಕಾರ್ಬೋಹೈಡ್ರೇಟ್ಸ್, ಸ್ವಲ್ಪ ಹೊಟ್ಟೆ ತುಂಬುತ್ತೆ. ಆಮೇಲೆ ತಂಪು. ಬೇರೆ ಮಿಲೆಟ್ಸ್ಗೂ ರಾಗಿಗೆ ದೊಡ್ಡ ವ್ಯತ್ಯಾಸ ಏನಂದ್ರೆ ಎಲ್ಲ ಮಿಲೆಟ್ಸ್ ಸ್ವಲ್ಪ ಬಾಡಿ ಹೀಟು, ಸ್ವಲ್ಪ ನಮ್ಗೆ ಬಾಡಿ ಹೀಟ್ ಮಾಡ್ತದೆ. ರಾಗಿ ಅದ್ರ ಆಪೋಸಿಟ್, ತಂಪು ಮಾಡ್ತದೆ. ಆಮೇಲೆ ಕ್ಯಾಲ್ಸಿಯಮು ಜಾಸ್ತಿ ಇರ್ತದೆ. ಸೊ ಆಮೇಲೆ ರಾಗಿಗೆ ಸಾಮಾನ್ಯವಾಗಿ ಏನಂದ್ರೆ ಒಂದು 4 ಮಳೆ ಬಿದ್ದರೆ ಸಾಕು ರಾಗಿ ಆಗೋಗ್ಬಿಡ್ತದೆ. ಸೊ ನ್ಯಾಚುರಲಿ ಆರ್ಗ್ಯಾನಿಕ್, ಅದಕ್ಕೆ ಅಷ್ಟೊಂದು ಫರ್ಟಿಲೈಸರ್ಸ್ ಅವಶ್ಯಕತೆ ಬೀಳಲ್ಲ. ಎಂಟೈರ್ ಮಿಲೆಟ್ಸ್ಗೂ ಅಷ್ಟೇ ಜಾಸ್ತಿ ಫರ್ಟಿಲೈಸರ್ಸ್ ಅವಶ್ಯಕತೆ ಇರಲ್ಲ. ಆಮೇಲೆ ಸಿಟಿಲಿ ಏನಂದ್ರೆ ಕೆಲಸ ಕಡಿಮೆ, ಮೈ ಕೆಲಸ ಮಾಡೋದು ಕಡಿಮೆ. ಆಮೇಲೆ ನಾವು ಜಾಸ್ತಿ ಒತ್ತು ಕೂತ್ಕೊಂಡು ಮಾಡೋದು ಕೆಲಸನೇ ಇರೋದ್ರಿಂದ ನಾವೆಲ್ಲ ಲೋ ಕಾರ್ಬೋಹೈಡ್ರೇಟ್ಸ್ ಇರೋದು, ಆಮೇಲೆ ತಕ್ಷಣ ನಮಗೆ ಹೊಟ್ಟೆ ತುಂಬೋ ಅಂಥದ್ದು, ಒಳ್ಳೆ ನ್ಯೂಟ್ರಿಷನ್ ಸಿಕ್ಕೋ ಅಂತ ಪದಾರ್ಥ ನಮಗೆ ತುಂಬ ಅನಿವಾರ್ಯ ಸಿಟಿಲಿರೋರಿಗೆ. ಸೊ ರಾಗಿ ಬಂದು ಒಂದು ನ್ಯಾಚುರಲ್ ಚಾಯ್ಸ್ ಇದ್ರು. ಆಮೇಲೆ ಇಷ್ಟೊಂದು ಹತ್ರವಾಗಿ ನಾವು ಬೆಳೆಯುವಂಥ ಸಿರಿಧಾನ್ಯ ಯಾವುದೂ ಇಲ್ಲ. ಎಸ್ಪೆಷಲಿ ಈ ಹಳೆ ಮೈಸೂರು ಭಾಗ ಮತ್ತೆ ಬೆಂಗಳೂರು ಜಾಸ್ತಿ ಬೆಳೆಯುವಂತ ಒಂದು ಬೆಳೆ ರಾಗಿ. ಹೌದು. ಎಲ್ಲ ಮಿಲೆಟ್ಸ್ ಅಷ್ಟೇ ಇವಾಗ 2 ಜನರೇಷನ್ ಅವ್ರು ತಿಂದೇ ಇರಲ್ಲ. ಸೊ ಒಂದು 60 ವರ್ಷದ ಮುಂಚೆ ತಿಂತಾ ಇದ್ದಿದ್ದು. ಸೊ ಇವಾಗ ಗ್ರೀನ್ ರೆವಲ್ಯೂಷನ್ ಆದ್ಮೇಲೆ ಎಲ್ಲಾರನ್ನು ಅಕ್ಕಿಗೆ ಶಿಫ್ಟ್ ಮಾಡಿರೋದ್ರಿಂದ, ಸುಲಭವಾಗಿರೋದ್ರಿಂದ ಮಿಲೆಟ್ಸ್ ಮಾಡ್ತಾ ಇಲ್ಲ. ಆಮೇಲೆ ಇವಾಗಿರೋ ಜೀವನ ಶೈಲಿಗೆ ಎಸ್ಪೆಷಲಿ ಕೋವಿಡ್ ಆದಮೇಲೆ ನಮ್ಮೆಲ್ರಿಗೂ ಇಮ್ಯುನಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಆರೋಗ್ಯ ಬಂದು ಮತ್ತೆ ಫೋಕಸ್ಸು. ಅದಕ್ಕಿಂತ ಏನಂದರೆ ಇವಾಗ ಆ್ಯಕ್ಟಿವ್ ಲೈಫ್ ಸ್ಟೈಲಲ್ಲಿ ನಾವು ಹೆಂಗೆ ಎಕ್ಸಸೈಸ್ ಮಾಡ್ತೀವಿ ಮತ್ತು ಹೆಂಗೆ ನಾವು ಫುಡ್ ತಗೊಳೋದು ತುಂಬಾ ಇಂಪಾರ್ಟೆಂಟ್. ಆರೋಗ್ಯವಾಗಿ ಎಕ್ಸಸೈಸ್ ಮಾಡೋದು ಜೊತೆ ಫುಡ್ಡು ಮತ್ತು ನಮ್ಮ ಜೀವನ ಶೈಲಿ, ಲೈಫ್ ಸ್ಟೈಲ್, ಆಲ್ 3 ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಡಯಾಬಿಟಿಕ್ ಅವ್ರಿಗೂ ಅಷ್ಟೇ, ಬರೀ ಎಕ್ಸಸೈಸ್ ಮಾಡಿದ್ರೆ ಒಂದೇ ಸಾಲಲ್ಲ, ಅದ್ರ ಜೊತೆಗೆ ಆರೋಗ್ಯಕರವಾದ ಊಟನೂ ಮಾಡಬೇಕು. ಅವಾಗ ಏನಂದರೆ ಅವ್ರಿಗೆ ಮೆಡಿಸಿನ್ ಇಂಟೇಕು, ಇನ್ಸುಲಿನ್ ಇಂಟೇಕು ಕಡಿಮೆ ಆಗುತ್ತೆ. ಒಂದು 70% ಅಷ್ಟು ಡಯಟ್ ಇರಬೇಕು, 30% ಅಷ್ಟು ವರ್ಕೌಟ್ ಇರಬೇಕಾಗತ್ತೆ ನಿಮ್ಮ ಒಂದು ಲೈಫ್ ಸ್ಟೈಲ್ನಲ್ಲಿ. ಓಕೆ, ಸೊ ಇವಾಗ ಅದು ರೈಟ್. ಇವಾಗ ರಾಗಿದು ಚೆನ್ನಾಗಿ ಕುದ್ದಿದೆ ಸರ್. ಇವಾಗ ರಾಗಿದು ಲಸ್ಸಿ ರೆಡಿ ಇದೆ. ಈಗ ಸ್ವಲ್ಪ ತಣ್ಣಕ್ಕಾಗೋಗಿ ಬಿಡೋಣ. ಓಕೆ, ಇವಾಗ ತಣ್ಣಗಾಗಿದೆ ಅಲ್ವಾ? ಹೌದು ಸರ್. ಅದಕ್ಕೆ ಇವಾಗ ಏನು ಮಾಡ್ತೀವಿ ಅಂದರೆ, ಇವಾಗ ಒಂದು ಬೌಲಲ್ಲಿ ಸ್ವಲ್ಪ ಮೊಸರು. ಓಕೆ. ಆವಾಗಲೇ ನಾವು ಒಂದು ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿನ ತೋರಿಸಿದ್ವಿ. ಆ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿನ ಚೆಂದಾಗೆ ಪೇಸ್ಟ್ ಮಾಡ್ಕೋತೀವಿ ರಾಗಿ ಲಸ್ಸಿಗೆ. ಇದು ಡಯಾಬಿಟಿಕ್ ಇರೋದ್ರಿಂದ ಇದಕ್ಕೆ ಸ್ವೀಟ್ ಹಾಕಲ್ಲ. ಸ್ವೀಟ್ ಹಾಕದೇ ಇರೋದ್ರಿಂದ ಇದಕ್ಕೆ ಖಾರದ ಕೊಡಬೇಕು. ಸೊ ಅದಕ್ಕೆ ನಾವೇನಂದ್ರೆ ಇವಾಗ ಹಸಿಮೆಣಸಿನ್ಕಾಯಿ ಮತ್ತೆ ಶುಂಠಿನ ರುಬ್ಬಿರೋದನ್ನ ಹಾಕ್ತಾ ಇದೀವಿ. ಹಸಿಮೆಣಸಿನ್ಕಾಯಿ ಮತ್ತೆ ಶುಂಠಿನ ರುಬ್ಬಿರೋಂಥ ಒಂದು ಪೇಸ್ಟ್ ಇದೆ. ಸೊ ಇದಕ್ಕೆ ಕೆಲವರು ಬೇರೆ ಬೇರೆ ಫ್ಲೇವರ್ಸ್ನ ಆ್ಯಡ್ ಮಾಡ್ಕೊಳ್ಳೋದ್ರ ಬದಲಾಗಿ ಹಸಿಮೆಣಸಿನ್ಕಾಯಿ ಮತ್ತೆ ಶುಂಠಿನ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ತಿನ್ನೋದಕ್ಕೂ ಕೂಡ ಟೇಸ್ಟ್ ಭಾಳ ಚೆನ್ನಾಗಿರುತ್ತೆ. ಬೇಕು ಅಂದ್ರೆ ಇದಕ್ಕೆ ಪುದೀನ, ಕೊತ್ತಂಬರಿ, ಜೀರಿಗೆ ಎಲ್ಲ ಹಾಕಿನೂ ಮಾಡ್ಬೋದು. ಆಮೇಲೆ ಸ್ವಲ್ಪ ಉಪ್ಪು. ಇವಾಗ ಹಸಿಮೆಣಸಿನ್ಕಾಯಿ, ಶುಂಠಿ ಪೇಸ್ಟು, ರಾಗಿದು ಬಾಯ್ಲ್ ಮಾಡಿರೋದು, ಮೊಸರು ಎಲ್ಲ ಹಾಕಿದ್ದೀವಿ. ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಬೇಕಾದ್ರೆ ಐಸ್ ಕ್ಯೂಬ್ ಹಾಕ್ಬೋದು. ಸ್ವಲ್ಪ ತಂಪಾಗಿರುತ್ತೆ, ತಂಪಾಗಿರ್ತದೆ. ಸಮ್ಮರ್ಗೂ ಚೆನ್ನಾಗಿರ್ತದೆ.